ಪೇಪರ್ ಗ್ಲಾಸ್ಗಳ ಅಪಾಯದ ಬಗ್ಗೆ ಟೆಸ್ಟ್ ಮಾಡುವಂತೆ ಆಹಾರ ಇಲಾಖೆ ಕಿದ್ವಾಯಿ ಆಸ್ಪತ್ರೆಗೆ ಮನವಿ ಮಾಡಿದೆ. ಪೇಪರ್ ಗ್ಲಾಸ್ ಬಿಸಿಗೆ ಮೆಲ್ಟ್ ಆಗೋ ಕಾರಣದಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಟೀ ಕಪ್ನಲ್ಲಿ ಮೈಕ್ರೋಪ್ಲಾಸ್ಟಿಕ್ನಿಂದಲೂ ಕೂಡ ಕ್ಯಾನ್ಸರ್ ಬರಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ತೊಗರಿಬೇಳೆ, ಕೇಸರಿ ಬೇಳೆ, ಸಾಸುವೆಗೆ ಕಲಬೆರಕೆ ಬೆರೆಸಿರೋದು ಪತ್ತೆಯಾಗಿದೆ. ಇತ್ತ ಜೇನುತುಪ್ಪಕ್ಕೆ ಕೃತಕ ಬಣ್ಣ ಬಳಸಿರೋದು ಕೂಡ ಬಹಿರಂಗಗೊಂಡಿದ್ದು ಕ್ಯಾನ್ಸರ್ ಕಾರಕ ಕೆಮಿಕಲ್ ಅಂಶ ಪತ್ತೆಯಾಗಿದೆ. ಕೆಮಿಕಲ್ ಮಿಶ್ರಿತ ತೊಗರಿಬೇಳೆ ತಿಂದ್ರೆ ಪಾರ್ಶ್ವವಾಯುಗೀಡಾಗುವಂತ ಸಾಧ್ಯತೆ. ಬಡ್ಡಿ ಬಕಾಸುರ ಯಲ್ಲಪ್ಪ ಮಿಸ್ಕಿನ್ ಮತ್ತೊಂದು ಅಟ್ಟಹಾಸ ಬಯಲಾಗಿದೆ. 12 ಲಕ್ಷ ಸಾಲಕ್ಕೆ ಕೋಟ್ಯಾಂತರ ಬೆಲೆ ಬಾಳುವ 12 ಫ್ಲಾಟ್ಗಳನ್ನ ಮೋಸ ಮಾಡಿ ಖರೀದಿಸಿದ್ದಾನೆ ಅಂತ ಹೇಳಿ ಗದಗ ಮಹಿಳೆ ಅಂಬಿಕಾ ಕಬಾಡಿ ಆರೋಪ ಮಾಡಿದ್ದಾರೆ. ನಕಲಿ ಸಹಿ ಮಾಡಿಸಿ ತಾಯಿಯಿಂದ ಆಸ್ತಿ ಬರೆಸಿಕೊಂಡಿದ್ದಾರೆ ಅಂತ ನೋವು ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 3ರಂದು ನಾಪತ್ತೆಯಾಗಿದ್ದ ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆಯ 2 ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ಮಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಚಿಕ್ಕಮಗಳೂರು ಹೊರವಲಯದ ತೇಗೂರು ಗ್ರಾಮದ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಬಾಳೆಹೊನ್ನೂರು ಮೂಲದ ಯಶ್ವಿತ್ ಸಾಲಿಯಾನ್ ಮತ್ತು ಬೆಂಗಳೂರು ಮೂಲದ ವಿದ್ಯಾರ್ಥಿ ತರುಣ್ ನಾಪತ್ತೆಯಾಗಿದ್ರು. ಇಬ್ರು ಕೂಡ ಮಂಗಳೂರಿನ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರೋದಕ್ಕೆ ಯತ್ನಿಸಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ರನ್ಯಾ ಸರ್ಕಾರಿ ವಾಹನದಲ್ಲೇ ಚಿನ್ನ ಕಳ್ಳ ಸಾಗಾಟ ಮಾಡ್ತಾ ಇದ್ಲು ಅನ್ನುವಂಥದ್ದು ಗೊತ್ತಾಗಿದೆ. ಐಪಿಎಸ್ ಅಧಿಕಾರಿಗಳಿಗೆ ಸ್ಪೇರ್ ವಾಹನ ನೀಡಲಾಗುತ್ತೆ. ಇದೇ ರೀತಿ ರಾಮಚಂದ್ರ ರಾವ್ ಪಡೆದಿದ್ದ ಸ್ಪೇರ್ ವಾಹನದಲ್ಲಿ ರನ್ಯಾ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದ್ಲು ಅಂತ ಹೇಳಲಾಗ್ತದೆ. ಇನ್ನು ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ. ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಮತ್ತು ಚಿನ್ನ ಸಾಗಾಟದ 2ನೇ ಆರೋಪಿಯಾಗಿರೋ ತರುಣ್ ರಾಜು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಇಂದು ಡಿಆರ್ಐ ತರುಣ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಮಗನನ್ನ ನಂಬಿ ಉದ್ಯೋಗಕ್ಕೆ ಸಾಲ ಕೊಡಿಸಿದ್ದ ವೃದ್ಧ ದಂಪತಿ ಬೀದಿ ಪಾಲಾಗಿರುವ ಘಟನೆ ವಿಜಯಪುರದ ಆಲಕುಂಟೆ ಗ್ರಾಮದಲ್ಲಿ ನಡೆದಿದೆ. ಸಾಲ ವಾಪಸ್ ಕಟ್ಟದಿರೋದ್ರಿಂದ ಕೋರ್ಟ್ ಮೂಲಕ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮನೆಯನ್ನ ಸೀಸ್ ಮಾಡಿದೆ. ಕಳೆದ 3 ದಿನಗಳಿಂದ ವೃದ್ಧ ದಂಪತಿ ರಸ್ತೆ ಬದಿಯೇ ವಾಸ್ತವ್ಯವಿದ್ದಾರೆ. ರಾಜಧಾನಿಯ ಕೆರೆಗಳ ಸಂರಕ್ಷಣೆ ಅರಿವು ಮೂಡಿಸಲು ರಾಜ್ಯ ಸರ್ಕಾರ ಹಾಗೂ ಪಾಲಿಕೆಯಿಂದ ಕೆರೆ ಕನೆಕ್ಟ್ ಹಬ್ಬ ನಡೆಯಲಿದೆ. ಶ್ರೀಗಂಧದ ಕಾವಲ್ ಕೆರೆಯಲ್ಲಿ ಸಂಜೆ ಈ ಹಬ್ಬ ನಡೆಯಲಿದ್ದು ಕೆರೆಗಳ ಪುನಶ್ಚೇತನ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲು ಸಜ್ಜಾಗಿದೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಉರುಸ್ ಆಚರಣೆ ನಡೆಯಲಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತ ನೇತೃತ್ವದಲ್ಲಿ ಉರುಸ್ ಆಚರಣೆ ನಡೆಯಲಿದೆ. ಇಂದಿನಿಂದ 3 ದಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಭಾರತೀಯ ವಿದ್ಯಾರ್ಥಿನಿ ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸಿದ್ದಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದ ರಜನಿ ಶ್ರೀನಿವಾಸನ್ ಹಮಾಸ್ ಬೆಂಬಲಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಮೆರಿಕದ ಭದ್ರತಾ ಇಲಾಖೆ ರಜನಿ ಶ್ರೀನಿವಾಸನ್ ವೀಸಾ ವಾಪಸ್ ಪಡೆದಿತ್ತು. ಈ ಕ್ರಮದಿಂದ ಬೇಸರಗೊಂಡ ರಜನಿ ಅಮೆರಿಕದಿಂದ ನಿರ್ಗಮಿಸಿದ್ದಾರೆ. ನಟ ದರ್ಶನ್ ನಟನೆಯ ಡೆವಿಲ್ ಚಿತ್ರೀಕರಣ ಮುಂದುವರೆದಿದೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಇವತ್ತು ಕೊನೆ ದಿನದ ಶೂಟಿಂಗ್ ನಡೆಯಲಿದೆ. ಕಳೆದ 3 ದಿನಗಳಿಂದ ಡೆವಿಲ್ ಚಿತ್ರೀಕರಣ ನಡೆದಿದ್ದು ಇವತ್ತು ಚಿತ್ರೀಕರಣ ನಡೆಸಿ ಚಿತ್ರತಂಡ ಪ್ಯಾಕಪ್ ಹೇಳಲಿದೆ. ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯ ಇವತ್ತು ನಡೆಯಲಿದೆ. ಟ್ರೋಫಿಗಾಗಿ ಮುಂಬೈ ಇಂಡಿಯನ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಸೆಣಸಾಡಲಿವೆ. WPLನಲ್ಲಿ ಉಭಯ ತಂಡಗಳು 7 ಬಾರಿ ಮುಖಾಮುಖಿಯಾಗಿವೆ. ಡೆಲ್ಲಿ ಕ್ಯಾಪಿಟಲ್ಸ್ 4, ಮುಂಬೈ ಇಂಡಿಯನ್ಸ್ 3ರಲ್ಲಿ ಗೆದ್ದಿದೆ. ಮುಂಬೈನ ಬ್ರೆಬೋನ್ ಕ್ರೀಡಾಂಗಣದಲ್ಲಿ 1 ಬಾರಿ ಸೆಣಸಿದ್ದು ಮುಂಬೈ ಇಂಡಿಯನ್ಸ್ ಗೆಲುವು ಸಾಧಿಸಿದೆ. ಐಪಿಎಲ್ನಿಂದಾಗಿ ಏಕಕಾಲದಲ್ಲಿ ಭಾರತ 3 ತಂಡಗಳನ್ನ ಕಣಕ್ಕಿಳಿಸಬಹುದು ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರ್ಗದರ್ಶಕ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ಭಾರತೀಯ ಕ್ರಿಕೆಟ್ ವೃದ್ಧಿಗೆ ಐಪಿಎಲ್ ಪೂರಕವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಬಳಿಕ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಐಪಿಎಲ್ ಆರಂಭಕ್ಕೂ ಮುನ್ನ ಕುಟುಂಬದ ಜೊತೆ ಮಾಲ್ಡೀವ್ಸ್ನಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಬೀಚ್ ಪಕ್ಕದಲ್ಲಿನ ರೆಸಾರ್ಟ್ನಲ್ಲಿ ಪುತ್ರಿ ರಿತಿಕಾ, ಪುತ್ರಿ ಸಮೈರಾ ಜೊತೆ ಕಾಲ ಕಳೀತಾ ಇದ್ದಾರೆ. ಸ್ವತಃ ರೋಹಿತ್ ಶರ್ಮಾ ಅವರೇ ಇನ್ಸ್ಟಾಗ್ರಾಂನಲ್ಲಿ ಈ ಫೋಟೋ ಹಂಚಿಕೊಂಡಿದ್ದಾರೆ. ಭಾರತೀಯ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಮತ್ತಷ್ಟು ಚುರುಕಾಗಬೇಕು ಅಂತ ಆಸ್ಟ್ರೇಲಿಯಾದ ಮಾಜಿ ವೇಗದ ಬೌಲರ್ ಗ್ಲೆನ್ ಮೆಗ್ರಾತ್ ಸಲಹೆ ನೀಡಿದ್ದಾರೆ. ಗಾಯಾಳು ಆಗಿರುವಂತಹ ಬೂಮ್ರಾ ಹಿಂದಿನಂತೆ ಚಿಕ್ಕವನಲ್ಲ, ಗಾಯವನ್ನ ನಿಯಂತ್ರಿಸುವತ್ತ ಚಿತ್ತ ಹರಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು.